ವರ್ಷದ ಶುಭಾಶಯಗಳು ಫ್ರೆಂಡ್ಸ್. 2025ನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಈ ಹೊಸ ವರ್ಷದ ಎಲ್ಲ ನಮ್ಮ ಆತ್ಮೀಯ ಬಂಧು ಬಾಂಧವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನೀವು ಮುಂದಿನ ಬರೋ ವಿಡಿಯೋಗಳನ್ನು ಸ್ವಲ್ಪ ಚೆನ್ನಾಗಿರೋ ಡೈಲಿ ಮಾಡಿ ಹಾಕೋಣ ಅಂತ ಹೇಳಿ ಈ ಹೊಸ ವರ್ಷದಲ್ಲಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025ನೆಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಈ ಹೊಸ ವರ್ಷದಲ್ಲಿ ಈ ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ ಫ್ರೆಂಡ್ಸ್. ಈಗ ನಾನು ಆ ಕಡೆ ಧರ್ಮದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಈಗ ಸ್ಪೆಷಲ್ ದರ್ಶನಕ್ಕೆ ನಾನು ನಮ್ಮ ಮಿಸ್ಸಸ್ಸು ಅವರೆಲ್ಲ ಹೋಗ್ತಾಯಿದ್ದೀವಿ. ನಾವಿಬ್ಬರೇ ಬಂದಿರೋದು. ಶ್ರೀ ಗೊರವನಹಳ್ಳಿ ವರಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಲೈನಲ್ಲಿದ್ದೀನಿ ಈಗ. ನೋಡಿ, 2025ನೇ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾಕೆಂದರೆ ಹೊಸ ವರ್ಷದ 25ನೆಯ ವರ್ಷದಲ್ಲಿ ಯಾರ್ಯಾರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ಳೋಂಥ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಶ್ರೀ ಗೊರವನಹಳ್ಳಿಯ ವರಮಹಾಲಕ್ಷ್ಮಿಯ ದೇವಸ್ಥಾನದ ಲೈನಲ್ಲಿದ್ದೀನಿ. ನೋಡಿ, ಅಲ್ಲಿ ಕಾಯಿ ಹೊಡೆಯುವ ಒಂದು ಇದು ನೋಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿ ಫ್ರೆಂಡ್ಸ್. ನಾನು ಲೈನಲ್ಲಿ ಇವಾಗ ಕಾಯಿ ಹೊಡೆಯೋಕ್ಕೆ ನೋಡಿ, ಇಲ್ಲಿ ಕಾಯಿ ಇವಾಗ ಹೊಡೆಯೋಕ್ಕೆ ಬಂದೀನಿ ನೋಡಿ ಫ್ರೆಂಡ್ಸ್. ಅದು ಧರ್ಮದರ್ಶನದ್ದು ಆ ಕಡೆದು. ನಾನು ಈ ಕಡೆ ಅಲ್ಲಿ ನಿಂತು ಸಾಕಾಯಿತು, ಆ ದರ್ಶನಕ್ಕೆ ಹೋಗಲಿಲ್ಲ. ಸೀದಾ ಹಿಂಗೆ ಸ್ಪೆಷಲ್ ದರ್ಶನ ಇರೋದ್ರಿಂದ ಸ್ಪೆಷಲ್ ದರ್ಶನಕ್ಕೆ ಒಬ್ಬರಿಗೆ 100 ರೂಪಾಯಿ ಫ್ರೆಂಡ್ಸ್. ಈ ರಶ್ ಆದ ಟೈಮಲ್ಲಿ ಒಬ್ಬರಿಗೆ 100 ರೂಪಾಯಿ ತಗೊತಾರೆ. ಆದರೂ ಪರವಾಗಿಲ್ಲ ಅಂತೇಳಿ ಒಂದು ಸ್ವಲ್ಪ ನಾವು ಲೇಟಾಗಿತ್ತು ಹೋಗಿತ್ತು. ನೋಡಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಬರುತ್ತೆ ಇನ್ನು